ಮುಗಿಲಿನತ್ತ ಮುಖ ಮಾಡಿದ ಚಿಕ್ಕಮಗಳೂರು ರೈತರು. ಕಾಫಿನಾಡಿನಲ್ಲಿ ರೈತರು ಬೆಳೆದಂತಹ ತರಕಾರಿಯ ಬೆಳೆ ಕಂಪ್ಲೀಟ್ ಆಗಿ ಒಣಗ್ತಾ ಇದೆ. ಹಾಕಿದ ಬಂಡವಾಳ ಬರೋದಿಲ್ಲ ಅಂತ ಆತಂಕದಲ್ಲಿದ್ದಾರೆ ರೈತರು. ಮಳೆ ತವರು ಚಿಕ್ಕಮಗಳೂರು, ಆದರೆ ಚಿಕ್ಕಮಗಳೂರಿನಲ್ಲಿ ಮುಂಗಾರು ಈ ಬಾರಿ ಕೈಕೊಟ್ಟಿದೆ. ಬೀನ್ಸ್, ಕ್ಯಾರೆಟ್, ಮೂಲಂಗಿ, ಆಲೂಗಡ್ಡೆ ಬೆಳೆಗಳಿಗೆ ಸಂಕಷ್ಟ ಎದುರಾಗಿದೆ. ರಸಗೊಬ್ಬರ, ಬೀಜದ ಬೆಲೆ ಏರಿಕೆಯ ನಡುವೆ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಜಿಲ್ಲೆಯ 9 ತಾಲೂಕುಗಳಲ್ಲೂ ಕೂಡ ಮಳೆಯ ಅಭಾವ ಆಗಿದೆ. ಇದರ ಪರಿಣಾಮ ಕಾಫಿ, ಮೆಣಸು, ಅಡಿಕೆ, ತೆಂಗು ಬೆಳೆಗಳಿಗೂ ಬರದ ಬಿಸಿ ತಟ್ಟಿದೆ. ಇನ್ನೊಂದು ವಾರ ಮಳೆ ಬಾರದೆ ಹೋದ್ರೆ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಭೀತಿಯಲ್ಲಿದ್ದಾರೆ ರೈತರು. ಕಾಫಿನಾಡಿನಲ್ಲೂ ಕೂಡ ರೈತರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಕಾರಣ ಮುಂಗಾರು ಕೈಕೊಟ್ಟಿರೋದು. ಹಾಕಿದ ಬಂಡವಾಳ ಕೂಡ ಬರಲ್ಲ ಅಂತ ರೈತರು ಚಿಂತೆಯಲ್ಲಿದ್ದಾರೆ. ಮಲೆನಾಡ ಭಾಗವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂಗಾರು ಕೈಕೊಟ್ಟಿರುವಂಥದ್ದು. ಹಾಗಾಗಿ ರೈತರು ಆಕಾಶದತ್ತ ಮುಖ ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮುಂಗಾರು ಪೂರ್ವದಲ್ಲಿ ಬಿದ್ದಂಥ ಮಳೆಗೆ ಭೂಮಿಯನ್ನು ಹದಗೊಳಿಸಿ ಬಿತ್ತನೆ ಮಾಡಿದಂಥ ಬೆಳೆಗಳಿಗೆ ಈಗ ಮಳೆಯ ನೀರು ಅವಶ್ಯಕತೆವಾಗಿರುವಂಥದ್ದು. ಹಾಗಾಗಿ ಮಳೆ ಇಲ್ಲದೆ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗುವಂಥ ಸ್ಥಿತಿಗೆ ಬಂದಿರುವಂಥದ್ದು. ಇದು ಚಿಕ್ಕಮಗಳೂರು ತಾಲೂಕಿನ ಮರ್ಲೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಂಡುಬರುತ್ತಿರುವಂಥ ಚಿತ್ರಣವಾಗಿರುವಂಥದ್ದು. ಇಷ್ಟೊತ್ತಿಗಾಗಲೇ ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಮಲೆನಾಡಿನ ಪ್ರದೇಶದಲ್ಲಿ ನದಿಗಳು ಹಾಗೆಯೇ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ಉಕ್ಕಿ ಹರಿಬೇಕಾಯಿತು. ಆದರೆ ಈ ಬಾರಿ ಮುಂಗಾರು ದುರ್ಬಲವಾಗಿರುವಂಥದ್ದು. ಹಾಗಾಗಿ ಮಲೆನಾಡಿನ ಪ್ರದೇಶ ಸೇರಿದಂತೆ ಬಯಲು ಭಾಗದಲ್ಲೂ ಕೂಡ ಮಳೆಯ ಕೊರತೆ ಎದ್ದು ಕಾಣ್ತಾ ಇರುವಂಥದ್ದು. ಕೆರೆ ಕಟ್ಟೆಗಳೆಲ್ಲವೂ ಕೂಡ ಖಾಲಿಯಾಗುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಮುಂಗಾರು ಪೂರ್ವದಲ್ಲಿ ಬಿದ್ದಂಥ ಮಳೆಗೆ ಇಲ್ಲಿನ ರೈತರು ಏನಿದ್ದಾರೆ ಅವರು ಪ್ರಮುಖವಾದಂಥ ತರಕಾರಿ ಬೆಳೆಗಳನ್ನು ಬಿತ್ತನೆ ಮಾಡಿದರು. ಆ ಬೆಳೆಗಳಿಗೆ ಈಗ ಮಳೆಯ ಕೊರತೆ ಎದುರು ಕಾಣ್ತಾ ಇರುವಂಥದ್ದು. ಬೀನ್ಸ್ ಹಾಗೆಯೇ ಟೊಮೆಟೊ ಸೇರಿದಂತೆ ಕಾಳುಗಳಿಗೆ ಸಹಿತ ಮಳೆಯ ನೀರು ಅವಶ್ಯಕತೆ ಇತ್ತು. ಹಾಗಾಗಿ ಮಳೆ ಇಲ್ಲದೆ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗಿರುವಂಥದ್ದು. ನೀರು ಅಂದರೆ ನೀರಾವರಿ ಇರುವಂಥ ಪ್ರದೇಶಗಳಲ್ಲಿ ಬೋರ್ವೆಲ್ ಇರುವಂಥ ರೈತರು ನೀರನ್ನು ಹೊಡೆದು ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನೀರಾವರಿ ಇಲ್ಲದಂಥ ಪ್ರದೇಶ ಅಂದರೆ ರೈತರು ಮಳೆಯನ್ನೇ ಆಶ್ರಯ ಮಾಡಿ ಬೆಳೆದಂಥ ಬೆಳೆಗಳಿಗೆ ಮಳೆಯ ನೀರು ಕೊರತೆ ಕಾಣ್ತಾ ಇರುವಂಥದ್ದು. ನೀರಿಲ್ಲದೆ ರೈತರು ಸಾಕಷ್ಟು ಸಂಕಷ್ಟವನ್ನು ಕೂಡ ಪರಿಸ್ಥಿತಿಯು ಕೂಡ ಎದುರಿಸುವಂಥ ಪರಿಸ್ಥಿತಿಯು ಕೂಡ ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಒಂದು ರೈತರಲ್ಲಿ ಈಗ ಆತಂಕಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಏಕೆಂದರೆ ಈಗಾಗಲೇ ಬಿತ್ತನೆ ಮಾಡಿ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿರುವಂತಹ ಹಣದ ಈಗ ಹಾಕಿರುವಂಥ ಬಂಡವಾಳವು ಕೂಡ ಬರದಂಥ ಪರಿಸ್ಥಿತಿಯಲ್ಲೂ ಕೂಡ ರೈತರು ಈಗ ಎದುರುವಂಥ ಪರಿಸ್ಥಿತಿಯು ಕೂಡ ಇರುವಂಥದ್ದು. ಈಗ ನನ್ನ ಜೊತೆಗೆ ಮಾತಾಡಲಿಕ್ಕೆ ರೈತರಾಗಿರುವಂಥ ಗಂಗಾಧರಪ್ಪ ಅವರು ಕೂಡ ಇರುವಂಥದ್ದು. ಇವರು ಬೀನ್ಸ್ ಸೇರಿದಂತೆ ಪ್ರಮುಖ ತರಕಾರಿ ಬೆಳೆಯನ್ನು ಕೂಡ ಬೆಳೆದಿರುವಂಥದ್ದು. ಆ ಬೆಳೆಗೆ ಮಳೆಯ ಕೊರತೆಯು ಕೂಡ ಎದುರಾಗ್ತಾ ಇರುವಂಥದ್ದು. ಸರ್, ಈಗ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀರಾ. ಅಂದರೆ ಅಕ್ಕಪಕ್ಕದಲ್ಲಿ ಬೋರಲ್ ಇದೆ, ಅವ್ರು ಹೆಂಗೋ ನೀರಾವರಿ ಪ್ರದೇಶದಲ್ಲಿ ಅವರು ನೀರು ಹಾಯಿಸ್ಕೊಂಡು ಬೆಳೀತಾ ಇದ್ದಾರೆ. ನಿಮಗೆ ಮಳೆ ಕೊರತೆ ಇದೆ. ಹೇಗೆ ನಿಮಗೆ ಈ ಪರಿಸ್ಥಿತಿನ ಹೇಗೆ ಎದುರಿಸ್ತಾ ಇದ್ದೀರಾ? ಪರಿಸ್ಥಿತಿ ಏನು ಒಟ್ಟಿಗೆ ಮಳೆ ಇಲ್ಲ. ಆಮೇಲೆ ಅಕ್ಕಪಕ್ಕ ಬೋರ್ ನೀರು ತೊಗೊಳೋದು ಹೊಡೆಯೋದು. ಆಮೇಲೆ ಗೊಬ್ಬರ ರೇಟ್ ಭಯಂಕರ ಎಲ್ಲ ಜಾಸ್ತಿ. ಔಷಧಿ ರೇಟ್ಗೆ ಕೊಳ್ಳಂಗಿಲ್ಲ, ಆಳಿನ ರೇಟು ಕೊಳ್ಳಂಗಿಲ್ಲ. ಎಲ್ಲ ತೊಂದರೆ ಇದೆ. ಏನು ಮಾಡೋಂಗಿಲ್ಲ ಈ ವರ್ಷದ್ದು. ಮಳೆ ಇಲ್ಲ. ಮಳೆ ಇದ್ದಂಗೆ ಆಗ್ಬಿಡೋ. ಮಳೆ ಇಲ್ಲ. ಬೀಜಕ್ಕೂ ಎಲ್ಲ ಸಸಿ ಕಟ್ಟೆ ಬರ್ತಾಯಿದೆ. ಬೀಜನೂ ಏನು ಒಳ್ಳೆ ಕ್ವಾಲಿಟಿ ಏನು ಬರ್ತಾಯಿಲ್ಲ. ಎಲ್ಲ ಸೆಕೆಂಡ್ಸೇ ಬರ್ತಿರೋದು. ಅದು ಬೀಜ ಇಲ್ಲಿ ತಂದು ಹಾಕಿದ್ದು ಏನಂತ ಪೂರ್ತಿ ಕುಲ್ಟು ಬೀನ್ಸ್ ಈ ಥರಕ್ಕೆ ಒಂದು ಗೇಣು ಬರಬೇಕು. ಎಲ್ಲ ಇಷ್ಟಿಷ್ಟ ಬರ್ತದೆ ಬೀನ್ಸು. ಈಗ ಮಳೆ ಇಲ್ದಲೇ ಇರೋದ್ರಿಂದ ನೀವು ಬಿತ್ತನೆ ಮಾಡಿದ್ದೀರಾ. ಬಿತ್ತನೆ ಮಾಡಿರೋದಕ್ಕೆ ಈಗ ಹಾಕಿರೋ ಬಂಡವಾಳವು ಕೂಡ ಕೈ ತಪ್ಪೋ ಸಾಧ್ಯತೆ ಇದೆ. ಇಲ್ಲ ಈ ವರ್ಷ ಕೈ ತಪ್ಪು ಹೋಗುತ್ತಲ್ಲವ. ಕೈ ತಪ್ಪ ಮಾಡಿ ಬಿಸಿಲು ಭಯಂಕರ ಹೀಟು. ಎಲ್ಲ ಹೂವೆಲ್ಲ ಪೂರ್ತಿ ಎಲ್ಲ ಡ್ರಾಪ್ ಆಗ್ತದೆ ಅಲ್ಲವ. ಹಂಗಾಗಿ ಏನು ಸುಖ ಇಲ್ಲ ವರ್ಷ ಎಲ್ಲ ಲಾಸೆ ಒಟ್ಟಿಗೆ. ಇದಿಷ್ಟು ರೈತರ ಪರಿಸ್ಥಿತಿ ಆಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.